ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್. ಬೆಟ್ಟನಹಳ್ಳಿ ಗ್ರಾಮ, ಕುಂದಾಣ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ತರಣಸೆಯಿಂದ ಬೆಟ್ಟನಹಳ್ಳಿಗೆ ಹೋಗುವಂಥ ರಸ್ತೆ. ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆಯಡಿಯಲ್ಲಿ ಸುಮಾರು 1 ವರ್ಷಗಳಿಂದ, ಅಂದರೆ 5ನೇ ತಾರೀಕು 8ನೇ ತಿಂಗಳು 2024ರಿಂದ ಈ ರಸ್ತೆಗೆ ಹೋರಾಟ. ನೋಡಿ, ರಸ್ತೆ ಮಣ್ಣು ಹೊಡೆಸಿ JCB ಟ್ಯಾಕ್ಟ್ರಿಂದ ಮಣ್ಣೆಲ್ಲ ಹೊಡೆಸ್ಕೊಂಡು ನಾವು ಇದು ಮಾಡಿದ್ರೆ ಇಲ್ಲೆಲ್ಲ ಗಿಡಗಳೆಲ್ಲ ನೆಟ್ಟು ನಮಗೆ ತೊಂದರೆ ಮಾಡ್ತಾನೆ ಇದ್ದಾರೆ. ಇನ್ನೂ ನಮಗೆ ಸಂಪೂರ್ಣವಾದಂಥ ದಾರಿ ಆಗಲಿಲ್ಲ. ಏನು ಸರ್ಕಾರಿ ಅಧಿಕಾರಿಗಳು ಬಂದು ಮಂಜೂರು ಮಾಡಿ ಸರ್ವೆ ಮಾಡಿ ಇದನ್ನು ದಾರಿ ಎಂದು ಘೋಷಿಸಿ ಹೋಗಿರ್ತಾರೆ. ಆದರೆ ಇದನ್ನು ಒತ್ತುವರಿ ಆಗ್ತಾನೆ ಇದೆ. ಆಮೇಲೆ ನಾವೇ ಸ್ವತಃ ಹೊಡೆಸಿರುವಂಥ ಮಣ್ಣಲ್ಲಿ ಗಿಡಗಳು ನೆಡ್ತಾನೆ ಇದ್ದಾರೆ. ನೋಡ್ಬೋದು, ಈ ವಿಡಿಯೋದಲ್ಲೆಲ್ಲ ನಿಮಗೆ ಕಾಣಿಸ್ತಿದೆ. ಬದುಕಲು ತುಂಬ ಕಷ್ಟ ಆಗ್ತಿದೆ. ಹೇಳ್ಕೊಳೋದಕ್ಕೆ ತುಂಬ ನೋವಾಗುತ್ತೆ. ಯಾಕಂದರೆ ಕಷ್ಟ ಕೂಲಿ ವ್ಯವಸಾಯ ಮಾಡಿ ನಮ್ಮಪ್ಪ ಸೆಕ್ಯೂರಿಟಿ ಕೆಲಸ, ಮತ್ತು ನಾವು ಏನು ಅಣ್ಣ ತಮ್ಮಂದಿದ್ದೇವೋ ನಾವು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಮಿನಿಮಮ್ ಅಂತಂದ್ರೂ ಒಂದು 10ರಿಂದ 15 ಸಾವಿರ ದುಡಿಬೋದು ಅಷ್ಟೇ. ನಾನು ಆಟೋ ಡ್ರೈವರು. ಏನು ಈ ಹೊಲಕ್ಕೆ ರಸ್ತೆ ಬೇಕಾಗಿ ಅಂದ್ಬಿಟ್ಟು ಕೇಳಿದ್ವೋ, ಬಟ್ ಇದುವರೆಗೂ ಆಗ್ತಾಯಿಲ್ಲ. ಯಾಕನ್ನೋದು ಗೊತ್ತಿಲ್ಲ. ಇದಕ್ಕೆ ಏನು ರಾಜಕೀಯ ವ್ಯಕ್ತಿಗಳೇನಾದರೂ ಕೈವಾಡ ಇದೆಯೋ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಯಾಕಂದರೆ 1 ವರ್ಷ ಆಗ್ತಿದೆ. ಸರ್ಕಾರನೇ ಕೊಟ್ಟಿರುವಂಥ ಒಂದು ಏನು ಅಧಿನಿಯಮ, ನಮ್ಮ ಹೊಲ ನಮ್ಮ ರಸ್ತೆಯಲ್ಲಿ ಆಗಿರುವಂಥ ಈ ಬಂಡೆ ಜಾಗದಲ್ಲಿ ಮಣ್ಣು ಹೊಡೆಸಿ ಎಲ್ಲ ಮಾಡಿದ್ರೆ ಇವತ್ತು ಗಿಡಗಳನ್ನ ನೆಡ್ತಿದ್ದಾರೆ. ನಾವೇನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಮಾತಾಡೋದಕ್ಕೆ ಹೋದರೆ ನಮ್ಮ ಕಡೆಯಿಂದನೇ 4 NCR ಪೊಲೀಸ್ ಸ್ಟೇಷನಲ್ಲಿ 4 NCR ಆಗಿದೆ. ನಾವು ಹೋದಾಗ ಬೇರೆ ನಮಗೆ ಹೇಳಿಕೆ ಬರ್ಸ್ಕೊಳಿಸ್ತಾರೆ. ನಾವು ಬಡದಿಲ್ಲ ಅಂತಂದರು ನನ್ನ ಮೇಲೆ, ನನ್ನ ತಂದೆ ಮೇಲೆ, ನನ್ನ ತಮ್ಮನ ಮೇಲೆ ಸುಳ್ಳು FIRಗಳು ಸಹ ಆಗಿವೆ. ಅದು ಏನಕ್ಕೆ ಈ ಥರ ಆಗ್ತಿದೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇದಕ್ಕೆ ರಾಜಕೀಯ ಕೈವಾಡ ಇರಬೇಕು ಅಂತಲೇ ಅನ್ನಿಸ್ತಾ ಇದೆ ನನಗೆ. ನೋಡಿ ಸ್ನೇಹಿತರೆ, ನನಗೆ ಪರಿಹಾರ ಇರೋದು ಸೋಷಿಯಲ್ ಮೀಡಿಯಾ ಒಂದೇ. ಅದು ಬಿಟ್ಟರೆ ನಮಗೆ ಯಾವುದೇ ರೀತಿಯಾದಂಥ ಅನುಕೂಲ ಇಲ್ಲ. ಹೆಚ್ಚು ಮಾತಾಡಲಿಕ್ಕೂ ಆಗ್ತಾ ಇಲ್ಲ. ಇದು ಅರ್ಜಿ ಬಾರ. ಇದು ಪೊಲೀಸ್ ಅಧಿಕಾರಿಗಳ, ಸರ್ಕಾರದಿಂದ ಪೊಲೀಸ್ ಅಧಿಕಾರಿಗಳನ್ನು ಕರೆತಂದಂಥ ಪತ್ರ. ಇದು ಸರ್ಕಾರಿ ಅಧಿಕಾರಿಗಳೇ ಸ್ವತಃ ದಾರಿ ಬಿಡಿಸಿಕೊಟ್ಟು ಮಾತನಾಡಿ, ಆಜು ಬಾಜುದಾರರೊತ್ತಿಗೆ ಮಾತನಾಡಿ ಮಾಡಿಕೊಟ್ಟಂಥ ನಕಾಶೆ. ಇಷ್ಟೆಲ್ಲ ಇದ್ರೂ ಈ ರೀತಿಯಾಗಿ ತೊಂದರೆ ಆಗ್ತಾನೇ ಇದೆ. ದಯವಿಟ್ಟು ನಮಗೊಂದು ದಾರಿ ಅವಕಾಶ ಮಾಡಿ ವ್ಯವಸಾಯ ಮಾಡಿಕೊಡಲು ಜನರ ಮೂಲಕ ನಾನು ಕೇಳ್ಕೊತಿದ್ದೇನೆ.